ಇವತ್ತಿನ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಲಿಕ್ಕೆ ಗುಡಿಬಂಡೆ ಕೆರೆ ಅಂಗಳದಲ್ಲಿ ಸೇರಿದ್ದೀವಿ. ತಮಗೆಲ್ಲರಿಗೂ ಗೊತ್ತಿದೆ, ಶ್ರೀ KV ನವೀನ್ ಕಿರಣ್ ಅವರು ಅವ್ರದ್ದು DNA ಆ ಥರ. ಅವರ ತಾತ CV ವೆಂಕಟರಾಯಪ್ಪನವರು ಶಾಸಕರು, ಮಾಜಿ ಶಾಸಕರು, ದಿವಂಗತರು. ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು. ಅವ್ರದ್ದೇ ಮನಸ್ಸು ನಮ್ಮ KV ನವೀನ್ ಕಿರಣ್ ಅವರಲ್ಲಿ ಬೆಳ್ಕೊಳ್ತಾ ಬರ್ತಾ ಇದೆ. ಅವರು ಅಷ್ಟೇ ಶಿಕ್ಷಣ ಪ್ರೇಮಿಗಳು, ಅಕ್ಷರ ದಾಸೋಹಿಗಳು, ಅನ್ನದಾಸೋಹಿಗಳು, ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು. ಅವರಿಗೆ ಹುಟ್ಟುಹಬ್ಬದ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರಲಿಕ್ಕೆ ಮೊದಲನೇದಾಗಿ ಇಚ್ಛೆ ಪಡ್ತಾ ಇದ್ದೇನೆ. ಆಚರಣೆ ಮಾಡ್ತಾ ಇದ್ದೀವಿ. ನಾವು ಯಾವ ರೀತಿಯಾಗಿ ಗಣೇಶ ಹಬ್ಬಗಳ ಸಪ್ತಾಹವನ್ನು ಆಚರಣೆ ಮಾಡ್ತೀವಿ 9 ದಿನಗಳ ಕಾಲ, ಯಾವ ರೀತಿಯಾಗಿ ನವರಾತ್ರಿಗಳನ್ನು 9 ದಿನಗಳ ಕಾಲ ಆಚರಣೆ ಮಾಡ್ತೀವಿ. ಇವತ್ತು ನವರಾತ್ರಿಯ ಒಂದು 9ನೇ ದಿನ ಮಹಾನವಮಿ ಅಂತ ಕರಿತೀವಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ನಾವು ನವೀನ್ ಕಿರಣ್ ಅವರ ಹುಟ್ಟುಹಬ್ಬದ ಸಪ್ತಾಹವನ್ನು ಆಚರಿಸ್ಕೊಳ್ತಾ ಅವರ ಹೆಸರಿನಲ್ಲಿ ನಾವು ಇವತ್ತಿನ ದಿವಸ ವಸ್ತ್ರದಾನವನ್ನು, ಅನ್ನದಾನವನ್ನು, ಹಣದ ದಾನವನ್ನು ಸಹಿತ ನಮ್ಮ ಶಫಿಯವರು ನಡೆಸ್ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಬೇಕು, ಅವಾಗಷ್ಟೇ ನಮಗೆ ಮಳೆ ಬೆಳೆ ಸಮೃದ್ಧಿ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಶ್ರೀಯುತರಿಗೆ ಆಯುಷು, ಆರೋಗ್ಯ, ಐಶ್ವರ್ಯ, ರಾಜಕೀಯ ಪ್ರಮುಖತ್ವ ಎಲ್ಲವೂ ಸಹಿತ ಭಗವಂತ ದಯಪಾಲಿಸಲಿ ಅಂತ ಕೋರ್ಕೊಳ್ತಾ ಅವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಮಸ್ಕಾರ. ಇಂದು ವಿಶೇಷ ಅಂತ ಹೇಳ್ಬೋದು, 4ನೇ ದಿವಸದ ಇಂದು ನವೀನ್ ಕಿರಣ್ ಹುಟ್ಟುಹಬ್ಬದ ಸಪ್ತಾಹ ಅಂತ ಹೇಳ್ಬಿಟ್ಟು 7 ದಿವಸಗಳ ಕಾಲ ಗುಡಿಬಂಡೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ರಂಗೋಲಿ ಸ್ಪರ್ಧೆ ಆಯಿತು. ನೆಕ್ಸ್ಟು ಒಂದು ಮೆಕ್ಯಾನಿಕ್ಗಳಿಗೆ ಟಿ ಶರ್ಟ್ ವಿತರಣೆ ಮಾಡಲಾಯಿತು ಮತ್ತು ಗಿಡ ನೆಡುವ ಕಾರ್ಯಕ್ರಮಗಳಾಯಿತು. ಇಂದು ಗುಡಿಬಂಡೆಯ ಮೀನುಗಾರರಿಗೆ ಬಟ್ಟೆ ಸೀರೆಯನ್ನು ಕೊಡುವಂಥದ್ದು, ಟಿ ಶರ್ಟ್ಗಳು ಕೊಡುವಂಥದ್ದು ಮತ್ತು ಮಕ್ಕಳಿಗೆ ಬಿಸ್ಕೆಟ್ಗಳನ್ನು ನೀಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಖ್ಯಾತ ಸಮಾಜ ಸೇವಕರು ಆದಂಥ ಶಫಿಯವರು ಹಾಗೂ ಡಾಕ್ಟರ್ ನರಸಿಂಹಮೂರ್ತಿಯವರು ಆಗಮಿಸಿದ್ದರು. ಪಟ್ಟಣ ಪಂಚಾಯಿತಿಯ ವಿಕಾಸ್ ಅವರು ಎಲ್ಲರೂ ಕೂಡ ಆಗಮಿಸಿದ್ದರು. ಈ ಒಂದು ಕಾರ್ಯಕ್ರಮ ಮೂಲ ಉದ್ದೇಶ ನವೀನ್ ಕಿರಣ್ ಅವರು ಸಮಾಜ ಸೇವಕರು, ರಕ್ತದಾನಿಗಳು ಹಾಗೂ ದಾನ ಧರ್ಮದಲ್ಲಿ ಎತ್ತಿದ ಕೈ ನವೀನ್ ಕಿರಣ್ ಅವರು. ಯಾರೇ ಹೋಗಿ ಮನೆಗೆ ಹೋದರೂ ಕೂಡ ಸಹಾಯ ಮಾಡುವಂಥದ್ದು, ಬಡ ಮಕ್ಕಳಿಗೆ ಸಹಾಯ ಮಾಡುವಂಥದ್ದು ನವೀನ್ ಕಿರಣ್ ಅವರ ಉದ್ದೇಶ.
ಏನಪ್ಪ ನಾವು ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಸಮಾಜ ಕಾರ್ಯಗಳಂದರೆ ಅವರ ಒಂದು ಸಾಧನೆಗಳನ್ನು ಇಡೀ ಜಿಲ್ಲಾದ್ಯಂತ ಪ್ರಸಾರ ಮಾಡುವಂಥದ್ದು ನಮ್ಮ ಕೆಲಸ ಆಗಿದೆ. ಯಾಕೆಂದರೆ ಅವರ ಒಳ್ಳೆ ಉತ್ತಮ ಗುಣಗಳು ಏನಪ್ಪ ಉತ್ತಮ ಗುಣಗಳಂದರೆ ಬಡವ್ರಿಗೆ ಸಹಾಯ ಮಾಡೋದು ಒಂದು, ಎರಡನೇದಾಗಿ ರಕ್ತದಾನ ಇಡೀ ಜಿಲ್ಲೆಯಲ್ಲಿ ಯಾರೂ ಮಾಡಿರಲ್ಲ ಅಂಥ ಕಾರ್ಯ ಮಾಡ್ತಾಯಿದೆ. 2012ರಿಂದ 2025ವರೆಗೂ ಸುಮಾರು 11,150 ಯೂನಿಟ್ಗಳ ರಕ್ತ ಅವರು ಕೊಟ್ಟಿದ್ದಾರೆ ಒಂದು ಸಾರ್ವಜನಿಕರಿಗೆ. ಮೊನ್ನೆ ಒಂದು ದಿವಸನೇ 2025ರಲ್ಲಿ 2,840 ಯೂನಿಟನ್ನು ರಕ್ತ ದಾನ ಮಾಡಿದ್ದಾರೆ. ಅದು ಇದರ ಅರ್ಥ ಏನಪ್ಪ ಅಂದರೆ 2000 ಅಂದರೆ ಒಟ್ಟು 2012ರಿಂದ 2025ವರೆಗೂ 30 ಅಂದರೆ ಇಂಟು 3 ಅಂದರೆ 11,000 ಇಂಟು 33 ಅಂದರೆ 3 ಜನ ಬದುಕ್ತಾರೆ. ಒಂದು ಯೂನಿಟಿಗೆ 3 ಜನ ಬದುಕ್ತಾರೆ. ಅಂದರೆ 33,000 ಜನಕ್ಕೆ ಜೀವ ಉಳಿಸಿರುವಂಥ ಏಕೈಕ ವ್ಯಕ್ತಿ ಅಂದರೆ ನವೀನ್ ಕಿರಣ್ ಅವರು. ಯಾಕೆಂದರೆ ಎಷ್ಟೇ ಇದ್ದರೂ ಕೂಡ ದಾನ ಧರ್ಮ ಮಾಡುವಂತಹ ಮನಸ್ಸು ಯಾರಿಗೂ ಇರೋದಿಲ್ಲ. ಅಂಥ ಕೆಲಸ ನವೀನ್ ಕಿರಣ್. ಯಾಕಂದರೆ ಲಕ್ಷಾಂತರ ಜನ ಇಡೀ ವಿದೇಶಗಳಲ್ಲಿ ಓದ್ತಾ ಇದ್ದಾರೆ. ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಓದೋರಾಗ್ಬೋದು ಮತ್ತು ಸುಮಾರು ಜನಕ್ಕೆ ಕೆಲಸ ಕೊಟ್ಟು ಸಾವಿರಾರು ಜನಕ್ಕೆ ಜೀವನ ಜ್ಯೋತಿ ಆಗಿದ್ದಾರೆ ಯಾರು ನವೀನ್ ಕಿರಣ್. ಅಂಥ ನವೀನ್ ಕಿರಣ್ ಅವರ ಹುಟ್ಟುಹಬ್ಬವನ್ನು ನಾವು ಒಂದು ದಿವಸ ಮಾಡಿ ಸಾಕಾಗಲ್ಲ. ಅದಕ್ಕೆ 7 ದಿವಸಗಳ ಕಾಲ ಸಮಾಜ ಕಾರ್ಯಗಳನ್ನು ಮಾಡೋದ್ರಲ್ಲಿ ಮಾಡಿಕೊಂಡು ಅವರ ಹುಟ್ಟುಹಬ್ಬವನ್ನು ಮಾಡ್ತಾ ಇದೇ ಅಲ್ಲ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಏನಪ್ಪ ಅಂದರೆ ಅವರು ಹೇಳ್ತಾರೆ ನೀವೆಲ್ಲ ನಮ್ಮ ಕುಟುಂಬದವರು ಅಂತಾರೆ. ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಏನಂತಾರೆ ನಮ್ಮ ಕುಟುಂಬದವರು ಅಂತಾರೆ. ಯಾರಿಗೇ ಆಗಲಿ ದೊಡ್ಡವರಾಗಲಿ ಚಿಕ್ಕವರು ಅಣ್ಣ ಅಂತ ಕರೀತಾರೆ. ಅವರ ಗುಣ ನೋಡಿದ್ರೆ ನಮಗೆ ಎಷ್ಟೋ ಅವರನ್ನು ನೋಡಿ ನಾವು ಕಲ್ತ್ಕೋಬೇಕು ಎಷ್ಟೋ. ಯಾಕಂದರೆ ಸುಮಾರು ಜನ ನೋಡ್ಬೋದು ಯಾವ ರೀತಿ ಮಾತಾಡ್ತಾರೆ ಅಂತ. ಆದರೆ ನವೀನ್ ಕಿರಣ್ ಹಂಗಲ್ಲ, ಒಬ್ಬರು ಶಕ್ತಿ. ಅವರು ಒಬ್ಬ ಶಕ್ತಿ. ಇಡೀ ತಮ್ಮ ಜೀವನವನ್ನೇ ಸಮಾಜ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ. ಅಂಥವರ ಒಂದು ಸಾಧನೆಗಳನ್ನು ನಮಗೆಲ್ಲ ಗೊತ್ತಿದೆ. ಸಾಧನೆಗಳನ್ನ ಬೇರೆಯವ್ರಿಗೆ ತಿಳಿಸುತ್ತಾ ನಾವು ಅವರ ಮಾರ್ಗದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಮದೊಂದು ಅಳಿಲು ಸೇವೆ. ಅವರ ಹುಟ್ಟುಹಬ್ಬನ ಪ್ರತಿ ವರ್ಷ ಮಾಡ್ತೀವಿ. ಈಗಲೂ ಕೂಡ 7 ದಿವಸಗಳ ಕಾಲ ಹಮ್ಮಿಕೊಂಡಿದ್ದೀವಿ. ಯಾವ ರೀತಿ ನಾವು ದಸರಾ ಉತ್ಸವ ಮಾಡ್ತೀವೋ ಅದೇ ರೀತಿ ಜಿಲ್ಲಾದ್ಯಂತ ನವೀನ್ ಕಿರಣ್ ಹುಟ್ಟುಹಬ್ಬ ಸಪ್ತಾಹ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಂದು ಪುಸ್ತಕಗಳನ್ನು ನೀಡೋದಾಗ್ಬೋದು, ಗಿಡ ನೆಡುವ ಕಾರ್ಯಕ್ರಮ ಆಗ್ಬೋದು, ಕಟ್ಟಡ ಕಾರ್ಮಿಕರಿಗೆ ಹಣ್ಣು ಹಂಪಲು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆಲ್ಲ ಸ್ಫೂರ್ತಿ ಅಂದರೆ KV ನವೀನ್ ಕಿರಣ್ ಅವರು. ಯಾಕಂದರೆ ಅವರು ಇಡೀ ಜಿಲ್ಲೆಗೆ ಬಾಸ್ ಆಗಿದ್ದಾರೆ. ಇಡೀ ಜಿಲ್ಲೆಗೆ ಒಬ್ಬ ವ್ಯಕ್ತಿ ಶಕ್ತಿಯಾಗಿ ನಿಲ್ತಾ ಇದ್ದಾರೆ, ನಮ್ಮಿಂದ ಇದ್ದಾರೆ. ಅವರ ಒಂದು ಆಶೀರ್ವಾದ ಎಲ್ರಿಗೂ ಸಿಗಲಿ ಮತ್ತು ಅವರ ನೆರಳಲ್ಲೇ ನಾವೆಲ್ಲ ನಡೀತಾ ಇರ್ತೀವಿ. ಆ ಉದ್ದೇಶದಿಂದ ನಾವು ಸದಾ ಅವರ ಯಾವ ರೀತಿ ಗೆರೆ ಹಾಕ್ಕೊಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಅದೇ ರೀತಿ ನಡ್ಕೊಂಡು ಅವ್ರ ಸಾಧನೆಗಳನ್ನು ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಪ್ರಶ್ನಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತು.